ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 11. ಸಂಬಂಧಗಳಲ್ಲಿ ನಾವು ಮಾಡುವಂಥ ಅತಿ ದೊಡ್ಡ ತಪ್ಪೇನು ಅಂತ ಹೇಳಿದ್ರೆ, ನಮ್ಮ ಸಂತೋಷಕ್ಕೆ ಬೇರೆಯವ್ರನ್ನ ಹೊಣೆ ಮಾಡೋದು. ನಾವು ಎಷ್ಟು ಹೆಚ್ಚಾಗಿ ನಿರೀಕ್ಷೆಗಳನ್ನ ಇಟ್ಕೊಳ್ತೀವೋ ಅಷ್ಟೇ ಹೆಚ್ಚಾಗಿ ನಿರಾಸೆ ಆಗಿಬಿಡ್ತೀವಿ. ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದ್ದರೆ ಡಿಸಪಾಯಿಂಟ್ಮೆಂಟ್ಸು ಅದಕ್ಕಿಂತ ಮಲ್ಟಿಪ್ಲೈ ಆಗಿ ಬರುತ್ತೆ ನಮ್ಮ ಲೈಫಲ್ಲಿ ನಾವು ಯಾವಾಗ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಯಾರಿಗೋ ಒಬ್ರಿಗೆ ಏನಾದರೂ ಮಾಡಿದ್ದೀವಿ ಅಂತ ಹೇಳಿದ್ರೆ ಅವರು ನಮಗೆ ಅದೇ ಥರ ವಾಪಸ್ ಕೊಡಬೇಕು ಅಂತ ನಿರೀಕ್ಷೆ ಮಾಡ್ಕೊಳ್ತೀವಿ ಅಲ್ಲ. ಸೊ ಆಗ್ಲೇ ನಮ್ಮ ಸಂಬಂಧ ಹಾಳಾಗ್ಬಿಡುತ್ತೆ. ಅಲ್ಲಿ ಪ್ರೀತಿ ಅನ್ನೋದು ಮಾಯ ಆಗಿಬಿಟ್ಟು ವ್ಯವಹಾರ ಶುರು ಆಗಿಬಿಡುತ್ತೆ. ಈ ನಿರೀಕ್ಷೆಗಳು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಅದು ನಿಮ್ಮ ಹಸ್ಬೆಂಡೇ ಆಗಿರ್ಬೋದು, ಅಥವಾ ವೈಫೇ ಆಗಿರ್ಬೋದು, ಅಥವಾ ಫ್ರೆಂಡ್ಸೇ ಆಗಿರ್ಬೋದು. ಸೊ ಅವ್ರ ಮೇಲೆ ಒಂದು ಒತ್ತಡ ಹೇರೋ ಥರ ಒಂದು ಪರಿಸ್ಥಿತಿ ಬಂದ್ಬಿಡುತ್ತೆ. ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಲ್ಲಿ ಅವಶ್ಯಕತೆನೇ ಇಲ್ಲದೆ ಜಾಸ್ತಿ ಕೋಪ ಬರೋದು, ಅಸಮಾಧಾನ ಜಾಸ್ತಿ ಆಗುತ್ತೆ. ಡೆಫಿನೆಟ್ಲಿ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಸಂಬಂಧದಲ್ಲಿರೋವಂಥ ನಿಜವಾಗಿರೋವಂಥ ಬ್ಯೂಟಿ ಮತ್ತು ಟ್ರಸ್ಟು ಕಡಿಮೆ ಆಗೋಗ್ಬಿಡುತ್ತೆ. ಹಂಗಂದರೆ ನಾವು ಎಕ್ಸ್ಪೆಕ್ಟೇಷನ್ನೇ ಇಟ್ಕೊಳ್ದೆ ಬದುಕೋದಕ್ಕೂ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಏಕಶ್ಚಿತ್ ಮನುಷ್ಯರೇ ಅಲ್ವಾ. ಬಟ್ ಆದರೆ ಫ್ಯೂ ಪಾಯಿಂಟ್ಸು ಮತ್ತು ಸ್ಟೆಪ್ಸ್ನ ನಾವು ಫಾಲೋ ಮಾಡೋದ್ರಿಂದ ಎಕ್ಸ್ಪೆಕ್ಟೇಷನ್ಸ್ನ ನಾವು ಕಡಿಮೆ ಮಾಡ್ಕೋಬೋದು. ನಮ್ಮ ಸಂತೋಷಕ್ಕೆ ನಾವೇ ಜವಾಬ್ದಾರರು. ಇನ್ನೊಬ್ಬರು ನಮ್ಮನ್ನು ಸಂತೋಷವಾಗಿ ಇಡ್ತಾರೆ ಅಂತ ಕಾಯ್ಕೋಬಾರ್ದು. ನಮ್ಮನ್ನು ನಾವು ಪ್ರೀತಿಸೋದಕ್ಕೆ ಶುರು ಮಾಡಿದ್ರೆ ಡೆಫಿನೆಟ್ಲಿ ಯಾರು ಏನೇ ಮಾಡಲಿ ಏನೇ ಮಾಡದೇ ಇರಲಿ ನಾವು ಹ್ಯಾಪಿಯಾಗಿರ್ತೀವಿ. ಇನ್ನು ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಕಮ್ಯುನಿಕೇಷನ್ನು. ಮನಸ್ಸಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡು ನೋವು ತಿಂತಾ ಇರೋದಕ್ಕಿಂತ ನಮಗೇನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂತ ಹೇಳಿದ್ರೆ ಕ್ಲಿಯರಾಗಿ ಪ್ರೀತಿಯಿಂದ ನಮ್ಮವ್ರ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವೋ ಅದನ್ನು ಹೇಳಿಬಿಟ್ರೆ ಡೆಫಿನೆಟ್ಲಿ ಅವ್ರಿಗೂ ಆ ಶಕ್ತಿ ಇತ್ತು ಅಂದರೆ ಮಾಡಿಬಿಡ್ತಾರೆ. ಅದು ನಿಮ್ಮ ಗಂಡನೇ ಆಗಿರಲಿ ಅಥವಾ ಫ್ರೆಂಡ್ಸೇ ಆಗಿರಲಿ. ಸೊ ನೀವು ಇದನ್ನು ಮಾಡಬೇಕಾಗಿತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಅಂತ ಹೇಳೋದಕ್ಕೆ ಮೊದಲು ನನಗಿದು ಬೇಕು ನೀವು ಮಾಡ್ತೀರಾ ಅಂತ ಬಾಯ್ಬಿಟ್ಟು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ. ಅದು ನಿಮ್ಮ ಪ್ರೀತಿ ಪಾತ್ರರಾಗಿದ್ದರೆ ಡೆಫಿನೆಟ್ಲಿ ಕೇಳೋದ್ರಲ್ಲಿ ಏನೂ ನಾಚಿಕೆ ಇಲ್ಲ ಅಂತ ನನ್ನ ಭಾವನೆ. ಇನ್ನೂ ಹೆಣ್ಮಕ್ಳಿಗೇನು ಅಂತ ಹೇಳಿದ್ರೆ, ಒಂದು ವಿಚಾರ ಏನಾದರೂ ಮನಸ್ಸಲ್ಲಿ ಬಿತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆನೇ ಕೊರಿತಾ ಕೂತ್ಕೊಬಿಡ್ತೀವಿ. ಸೊ ಅದು ನಾವು ಮಾಡುವಂಥ ದೊಡ್ಡ ತಪ್ಪು. ಸೊ ಅದಕ್ಕಿಂತ ನಾವು ಸ್ಪೀಕ್ಔಟ್ ಮಾಡಿದಾಗ ನಮ್ಮ ನಿರೀಕ್ಷೆಗಳು ಈ ರೀತಿ ಇದೆ ಅಂತ ನಾವು ಓಪನ್ ಅಪ್ ಆಗಿ ಹೇಳ್ಕೊಂಡಾಗ ಮೇ ಬಿ ಅವ್ರಿಗೆ ಶಕ್ತಿ ಇತ್ತು ಅಂತ ಹೇಳಿದ್ರೆ ಮಾಡ್ತಾರೆ, ಇಲ್ಲ ಅಂದರೆ ಇಲ್ಲ. ಯಾವುದೇ ಒಂದು ವಿಚಾರದಲ್ಲೂ ಅಷ್ಟೇ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಮನಸ್ಸಲ್ಲೇ ಕೊರಗೋದಕ್ಕಿಂತ ನಮಗಾದರೆ ಕಮ್ಯುನಿಕೇಟ್ ಮಾಡೋದು ತುಂಬಾ ಒಳ್ಳೆಯದು. ಯಾವಾಗಲೂ ಅಷ್ಟೇ ನಮಗೆ ಕೊಡೋ ಗುಣ ತುಂಬ ಇರಬೇಕು. ಆ ಗುಣನ ನಾವು ಬೆಳೆಸ್ಕೊಂಡ್ರೆ ಏನನ್ನಾದರೂ ವಾಪಸ್ ಪಡ್ಕೊಳ್ಳೋ ಅಂಥ ಉದ್ದೇಶ ಇಲ್ಲದೆ ಪ್ರೀತಿ ಮತ್ತು ಸಹಾಯ ಮಾಡೋದನ್ನು ನಾವು ಕಲಿತೀವಿ. ಕೊಡೋ ಗುಣ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದು ವಾಪಸ್ ಬಂದರೂ ಸರಿ ಬರಲಿಲ್ಲ ಅಂದರೂ ಸರಿ ನಾವು ಡಿಸಪಾಯಿಂಟ್ ಆಗೋದಿಲ್ಲ. ಯಾವಾಗಲೂ ಅಷ್ಟೇ ನಾವು ಯಾರಿಗಾದ್ರೂ ಏನಾದರೂ ಮಾಡೋವಾಗ ಓಪನ್ ಹಾರ್ಟೆಡ್ ಆಗಿ ಮತ್ತೆ ಅವ್ರು ನಮಗೆ ವಾಪಸ್ ಮಾಡಲಿ ಅಂದ್ಕೊಂಡು ಯಾವ ವಿಚಾರನೂ ಮಾಡಬಾರ್ದು. ಸೊ ಆವಾಗ ಅವ್ರು ಏನಾದರೂ ನಮಗೆ ವಾಪಸ್ ರಿಟರ್ನ್ ಆಗಿ ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ, ನಾವು ತೋರಿಸಿದಷ್ಟು ಪ್ರೀತಿ ಅವರು ವಾಪಸ್ ಕೊಡಲಿಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಡಿಸಪಾಯಿಂಟ್ ಆಗ್ತೀವಿ. ಆದರೆ ನಮಗೆ ಕೊಡೋ ಗುಣ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವ್ರು ಮಾಡಿದ್ರೂ ಸರಿ ಮಾಡಲಿಲ್ಲ ಅಂದರೂ ಸರಿ ನಮಗೆ ಏನೋ ಅದು ಮ್ಯಾಟರೇ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಕೊಡೋ ಗುಣ ಜಾಸ್ತಿ ಇರುತ್ತಲ್ವಾ. ಸೊ ಏನೋ ಅದರಿಂದ ವಾಪಸ್ಸು ಪಡ್ಕೊಳ್ಳೋ ಅಂಥ ಉದ್ದೇಶನೇ ಇಲ್ಲ ಅಂದಮೇಲೆ ಅವ್ರ ಮೇಲಿರೋ ಪ್ರೀತಿ ನಮಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ಇನ್ನು ತುಂಬಾ ಮುಖ್ಯವಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಹ್ಯಾಪಿಯಾಗಿರಬೇಕು, ಎಕ್ಸ್ಪೆಕ್ಟೇಷನ್ಸ್ನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ವಾಸ್ತವನ ಒಪ್ಕೊಳ್ಳೋ ಅಂಥ ಗುಣ ನಮ್ಮಲ್ಲಿ ಇರಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆಗಿರೋವಂಥ ಮಿತಿಗಳಿರುತ್ತೆ. ಅವರು ಹೇಗಿದ್ದಾರೋ ಹಾಗೆ ನಾವು ಒಪ್ಕೊಳ್ಳೋದಕ್ಕೆ ಶುರು ಮಾಡಿಬಿಟ್ರೆ ಅವರು ಏನೇ ಮಾಡಲಿ, ಅವ್ರು ಹೇಗೆ ಇರಲಿ, ನಾವು ಹ್ಯಾಪಿಯಾಗಿರ್ತೀವಿ. ಅವರು ನಮ್ಮ ಪ್ರಕಾರನೇ ನಡ್ಕೊಬೇಕು, ನಮ್ಮ ಇಷ್ಟದ ಪ್ರಕಾರನೇ ಅವರು ಚೇಂಜ್ ಆಗಬೇಕು ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ನಾವು ಯಾವಾಗಲೂ ಅಷ್ಟೇ ಹ್ಯಾಪಿಯಾಗಿರೋದಕ್ಕಾಗೋದಿಲ್ಲ. ಸೊ ವಾಸ್ತವನ ಒಪ್ಕೊಳ್ಳಿ, ಯಾರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿ. ಸೊ ಅದರಿಂದ ನಮಗೆ ನಿರೀಕ್ಷೆಗಳು ಕಡಿಮೆ ಆಗುತ್ತೆ.
ಡೆಫಿನೆಟ್ಲಿ ನಮಗೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇದ್ದಾಗ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಗೌರವ ಜಾಸ್ತಿ ಆಗುತ್ತೆ. ನಿರೀಕ್ಷೆಗಳೇ ಇಲ್ದಿರೋ ಅಂಥ ಜೀವನನೇ ನಿಜವಾಗಿರೋ ಅಂಥ ಮುಕ್ತಿ. ಬಟ್ ಈ ಪ್ರಯಾಣನ ನಾವು ಈ ಏಜಲ್ಲಿ ಸ್ಟಾರ್ಟ್ ಮಾಡೋದಕ್ಕಾಗೋದಿಲ್ಲ. ಬಟ್ ಸ್ವಲ್ಪ ಆದರೂ ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಕಡಿಮೆ ಮಾಡೋದಕ್ಕೆ ನಾನು ಈಗ ಹೇಳಿದ್ನಲ್ಲ, ಆ ಪಾಯಿಂಟ್ಸ್ನ ನಾವು ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಹ್ಯಾಪಿಯಾಗಿರ್ಬೋದು. ಈ ಎಕ್ಸ್ಪೆಕ್ಟೇಷನ್ಸು ಸಂಬಂಧಗಳಿಗೆ ಯಾವ ರೀತಿ ಅಡ್ಡಿಯಾಗಿರುತ್ತೆ ಅಂತ ಹೇಳಿದ್ರೆ, ನಾವು ಎಮೋಷ್ನಲ್ ಹೊರೆ ಆಗೋಗ್ಬಿಡ್ತೀವಿ ಬೇರೆಯವ್ರಿಗೆ. ನಾವು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಂಡಾಗ ಎದುರುಗಡೆ ಇರೋವಂಥ ವ್ಯಕ್ತಿಗೆ ನಿಮ್ಮ ಜೊತೆಗಿರೋದೇ ಹೊರೆ ಅಂತ ಅನಿಸ್ಬಿಡುತ್ತೆ. ಮತ್ತು ನಾವು ತಪ್ಪು ತಿಳುವಳಿಕೆ ಜಾಸ್ತಿ ಮಾಡ್ಕೊಂಬಿಡ್ತೀವಿ. ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಅವ್ರು ಮಾಡದೇ ಇರೋವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ನಮ್ಮ ಮೇಲೆ ಪ್ರೀತಿನೇ ಇಲ್ಲ ಅನ್ನೋ ಅಂಥ ತಪ್ಪು ಕಲ್ಪನೆ ನಮಗೆ ಡೆಫಿನೆಟ್ಲಿ ಬಂದ್ಬಿಡುತ್ತೆ. ಈ ರೀತಿ ಡೆಫಿನೆಟ್ಲಿ ಎಲ್ಲರಿಗೂ ಒಂದು ಸತಿ ಲೈಫಲ್ಲಾದರೂ ಆಗೇ ಆಗಿರುತ್ತೆ. ಯಾಕೆ ಅಂದರೆ ನಾವು ಮನುಷ್ಯರಲ್ವಾ. ಇನ್ನೂ ಅತಿಯಾಗಿರೋವಂಥ ಎಕ್ಸ್ಪೆಕ್ಟೇಷನ್ಸು ನಾವು ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರು ಮಾಡಿರೋ ಅಂಥ ಒಳ್ಳೆ ಕೆಲಸಗಳಿಗಿಂತ ಅವ್ರು ಮಾಡದಿರೋ ಅಂಥ ಕೆಲಸಗಳ ಮೇಲೆ ನಮ್ಮ ಗಮನ ಹೋದಾಗ ಗ್ರ್ಯಾಟಿಟ್ಯೂಡೇ ಮಾಯ ಆಗಿಬಿಡುತ್ತೆ. ಅಂದರೆ ಒಂದು ಆ ಕೃತಜ್ಞತಾ ಮನೋಭಾವನೆ ಅನ್ನೋದೇ ಕಡಿಮೆ ಆಗ್ತಾ ಬಂದುಬಿಡುತ್ತೆ. ಇದರಿಂದನೂ ಸಂಬಂಧಗಳು ಆದಷ್ಟು ಬೇಗ ಹಾಳಾಗೋಗೋದುಂಟು. ನಮ್ಮ ಎಕ್ಸ್ಪೆಕ್ಟೇಷನ್ಸು ನಮಗೆ ತಿಳಿದಿರೋ ಥರ ಎದುರುಗಡೆ ಇರೋರನ್ನ ನಮ್ಮ ಹತೋಟಿಗೆ ತಗೊಳ್ಳೋದಕ್ಕೆ ಎನ್ಕರೇಜ್ ಮಾಡುತ್ತೆ. ಇದು ಸಂಬಂಧಗಳನ್ನ ಉಸಿರುಗಟ್ಟೋ ಥರ ಮಾಡಿಸುತ್ತೆ. ಅಂದರೆ ಬೇರೆಯವ್ರನ್ನ ಕಂಟ್ರೋಲ್ ಮಾಡೋವಂಥ ಗುಣ ಡೆಫಿನೆಟ್ಲಿ ನಮ್ಮ ಹತ್ರ ಇರಬಾರ್ದು. ನಿಜವಾದ ಸಂತೋಷ ಯಾವುದ್ರಲ್ಲಿ ಇದೆ ಅಂತ ಹೇಳಿದ್ರೆ, ಏನು ಸಿಗುತ್ತೆ ಅನ್ನೋದ್ರಲ್ಲ, ಏನು ಸಿಕ್ಕಿದ್ರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿಯಲ್ಲಿರುತ್ತೆ. ಸೊ ಡೆಫಿನೆಟ್ಲಿ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದನ್ನ ಬಿಟ್ಬಿಟ್ಟು, ನಿಮ್ಗೇನೇ ಸಿಕ್ಕಿದ್ರೂ ಪರವಾಗಿಲ್ಲ, ಸಿಗದಿದ್ರೂ ಪರವಾಗಿಲ್ಲ, ನಿಮ್ಮ ಜೊತೇಲಿ ನೀವು ಹ್ಯಾಪಿಯಾಗಿರಿ ಅಂತ ಹೇಳ್ತೀನಿ. ನಾನಂತೂ ಈ ಮಂತ್ರನ ಯಾವಾಗಲೂ ಫಾಲೋ ಮಾಡ್ತೀನಿ. ಬಿಕಾಸ್ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದಷ್ಟು ಅದು ನಮ್ಮನ್ನೇ ಬೇರೆಯವರಿಂದ ಬೇರೆ ಥರ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿಬಿಡುತ್ತೆ. ಅಥವಾ ನಾವು ಬೇರೆಯವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಸೊ ಇದೆರಡೂ ಆಗಬಾರ್ದು. ಮತ್ತು ಸಂಬಂಧಗಳು ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಮಗೆ ಯಾವುದೇ ಸಂಬಂಧದಲ್ಲೂ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಇರಬಾರ್ದು. ಸೊ ನೀವು ಹ್ಯಾಪಿಯಾಗಿರಿ, ಬೇರೆಯವ್ರನ್ನೂ ಹ್ಯಾಪಿಯಾಗಿರೋದಕ್ಕೆ ಬಿಡಿ. ನಿಮ್ಮ ರಿಲೇಷನ್ಶಿಪ್ಸಲ್ಲಿ ನೀವು ಯಾವುದಾದ್ರೂ ಒಂದು ಎಕ್ಸ್ಪೆಕ್ಟೇಷನ್ನ ಬಿಟ್ಕೊಡೋದಕ್ಕೆ ರೆಡಿ ಇದ್ದೀರಾ? ಅದು ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ನಿಮ್ಮ ಆಲೋಚನೆಗಳನ್ನ ಹಂಚ್ಕೊಳ್ಳೋದು ಇನ್ನೊಬ್ರಿಗೆ ಸ್ಫೂರ್ತಿ ಆಗ್ಬೋದು. ಇನ್ನು ಮಾರ್ನಿಂಗ್ ವಾಕ್ ಮುಗಿಸ್ಕೊಂಡು ಬಂದಮೇಲೆ ಬ್ರೇಕ್ಫಾಸ್ಟ್ಗೆ ನಾನು ವೆಜಿಟೇಬಲ್ ಕುರ್ಮಾ ಮಾಡಿದ್ದೆ. ಅಮ್ಮ ಚಪಾತಿ ಮಾಡಿದರು. ಆ್ಯಸ್ ಯೂಶ್ವಲ್ ನಾನು ಹೇಳ್ದಂಗೆ ಅಮ್ಮ ಲೇಯರ್ ಚಪಾತಿ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಜಸ್ಟು 1 ಲೇಯರ್ ಚಪಾತಿನೇ ಮಾಡ್ತೀನಿ. ಅಷ್ಟೊಂದು ರೌಂಡಾಗಿ ಮಾಡೋಕ್ಕೆ ಬರಲ್ಲ, ಬಟ್ ಅಮೀಬಾ ಶೇಪಲ್ಲಿ ಮಾಡೋಕ್ಕೆ ಬರುತ್ತೆ. ನಮ್ಮ ಮನೆಯವ್ರಿಗಂತೂ ಅಮ್ಮ ಮಾಡೋ ಚಪಾತಿನೇ ತುಂಬ ಇಷ್ಟ. ಸೊ ಅದಕ್ಕೆ ನಾನು ವೆಜಿಟೇಬಲ್ ಕುರ್ಮಾ ಮಾಡಿದ್ದೆ. ನಮ್ಮ ಪುಟಾಣಿ ಅವನಾಗವನೇ ತಟ್ಟೆ ತೊಗೊಬರೋದು, ಅವನಾಗವನೇ ಊಟ ಮಾಡೋದು ಎಲ್ಲನೂ ಕಲಿತಾ ಇದ್ದಾನೆ. ದೊಡ್ಡವ್ರು ಹೆಂಗೆ ಆಗ್ತಿದ್ದಾರೆ ಅನ್ನೋದೇ ದಿನಗಳು ಉರುಳೋಗ್ತಿದೆ, ಗೊತ್ತಾಗ್ತಿಲ್ಲ. For full photography rights. कार मारे तिरुपतिया ಇನ್ನು ಪುಟಾಣಿಗೆ ಓಟ್ಸ್ ಕೊಟ್ಟಿರ್ತೀನಲ್ವ, ಅದು ತಿನ್ಕೊಂಡಿರ್ತಾನೆ. ಇದೆಲ್ಲ ಒಂದು ಸ್ನ್ಯಾಕ್ಸ್ ಥರ ಆಗುತ್ತೆ ಅವನಿಗೆ. ಚೂರೇ ತಿಂತಾನೆ, ಅಷ್ಟೊಂದೆಲ್ಲ ಜಾಸ್ತಿ ತಿನ್ನೋದಿಲ್ಲ. ಇನ್ನು ನಾನು ಇವತ್ತಿನ ಫೇಸ್ ಪ್ಯಾಕ್ನಲ್ಲಿ ಸ್ನಾನಕ್ಕೆ ಮೊದಲು ಕಡಲೆ ಹಿಟ್ಟು ಮತ್ತು ಹಸಿ ಹಾಲಿನ ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಸೊ ಇದು ಬಂದು ಸ್ಕಿನ್ಗೆ ತುಂಬಾ ಒಳ್ಳೆಯದು. ಕಡಲೆ ಹಿಟ್ಟು ಚರ್ಮದ ಮೇಲೆ ಇರೋವಂಥ ಡೆಡ್ ಸೆಲ್ಸ್ನ ತೆಗೆದಾಕುತ್ತೆ ಮತ್ತು ಎಣ್ಣೆ ಅಂಶನ ಬ್ಯಾಲೆನ್ಸ್ಡಾಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ. ಸುಮಾರು ವರ್ಷಗಳಿಂದನೂ ಕಡಲೆ ಹಿಟ್ಟನ್ನ ಹೆಣ್ಮಕ್ಳು ಯೂಸ್ ಮಾಡ್ಕೊಂಡು ಬಂದಿದ್ದಾರೆ ಅಲ್ವಾ. ಸೊ ಡೆಫಿನೆಟ್ಲಿ ಇದು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಮತ್ತು ನಾನು ಹಸಿ ಹಾಲು ಯೂಸ್ ಮಾಡಿದ್ದೀನಲ್ಲ, ಹಾಲಲ್ಲಿರೋ ಅಂಥ ಲ್ಯಾಕ್ಟಿಕ್ ಅಂಶ ಬಂದು ಸ್ಕಿನ್ನಿಗೆ
ನ್ಯಾಚುರಲ್ ಆಗಿರೋ ಅಂಥ ಶೈನ್ನ ಕೊಡುತ್ತೆ. ಸೊ ಇದು ಡೀಪಾಗಿ ನಮ್ಮ ಸ್ಕಿನ್ನ ಮಾಯ್ಶ್ಚರೈಸ್ ಮಾಡೋದ್ರಿಂದ ಸ್ಕಿನ್ನು ಕೂಡ ತುಂಬಾ ಸಾಫ್ಟಾಗಿರುತ್ತೆ. ಇನ್ನು ನಾವು ಈ ಫೇಸ್ ಪ್ಯಾಕ್ನ ಮುಖದ ಮೇಲೆ ಹಚ್ಚೋದ್ರಿಂದ ಫೇಸಲ್ಲಿರೋ ಅಂಥ ಬ್ಲ್ಯಾಕ್ ಡಾಟ್ಸು ಕಡಿಮೆ ಆಗುತ್ತೆ ಮತ್ತು ಸ್ಕಿನ್ನು ಸಾಫ್ಟಾಗಿ ಶೈನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ಖರ್ಚಿಲ್ಲದೆ ಕಿಚನಲ್ಲೇ ಇರೋವಂಥ ಈ ರೀತಿಯಾಗಿರೋವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಕೆಲಸ ಮಾಡ್ತಾನೆ ನಮ್ಮ ಆರೈಕೆ ಮಾಡ್ಕೋಬೋದು. ನರಿಷ್ಡ್ ಮಾಮ್ ಚಾಲೆಂಜು ನಾನು ಶುರು ಮಾಡಿದಾಗಿಂದ ಈಗಿನವರೆಗೂ ನನ್ನ ಸ್ಕಿನ್ನಲ್ಲಿ ತುಂಬಾ ಚೇಂಜಸ್ನ ಕಾಣ್ಬೋದಾಗಿದೆ. ಯಾಕೆ ಅಂದರೆ ನಾನು ತಗೊಳ್ತಾ ಇರೋವಂಥ ಫುಡ್ ಇಂಟೇಕ್ ಆಗಿರಲಿ ಅಥವಾ ಫೇಸ್ ಪ್ಯಾಕ್ಸ್ ಆಗಲಿ ನಾನು ಯೂಸ್ ಮಾಡ್ತಿರೋದು ನನ್ನ ಸ್ಕಿನ್ನ ತುಂಬ ಶೈನಾಗಿ ಮತ್ತು ಸಾಫ್ಟಾಗಿ ಮತ್ತು ಟ್ಯಾನ್ನ ಕೂಡ ಕಡಿಮೆ ಮಾಡಿದೆ. ರಿಸಲ್ಟ್ಸು ಕಣ್ಣಿಗೆ ಕಾಣಿಸ್ತಿದೆ. ಯಾಕೆ ಅಂತ ಹೇಳಿದ್ರೆ ಎಷ್ಟೊಂದು ದುಡ್ಡು ಖರ್ಚು ಮಾಡಿ ಕಾಸ್ಮೆಟಿಕ್ಸ್ನ ಯೂಸ್ ಮಾಡಿ ನಮ್ಮ ಸ್ಕಿನ್ನ ಆರೈಕೆ ಮಾಡೋದಕ್ಕಿಂತ ನಮ್ಮ ಕಿಚನಲ್ಲೇ ಇರೋವಂಥ ಸ್ವಲ್ಪ ಸಣ್ಣ ಪುಟ್ಟ ಐಟಮ್ಸ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ ನಾವು ಕೂಡ ಚೆನ್ನಾಗಿ ಕಾಣಿಸ್ಬೋದು, ಅದು ಯಾವುದೇ ಎಕ್ಸ್ಟ್ರಾ ಖರ್ಚಿಲ್ಲದೆ. ಅವನು ಸೇರ್ಕೊಂಡು ಇನ್ನು ನಮ್ಮ ಪುಟಾಣಿದು ಮತ್ತು ನಮ್ಮ ಚಿಂಟುದು ಜಂಟಿ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಅವನು ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾನೆ ಚಿಂಟು ಜೊತೆ. ಅವನೇನು ಮಾಡ್ತಾನೋ ಇವನು ಅದೇ ಥರ ಮಾಡ್ತಾನೆ. ಅವನ ಹಿಂದೆನೇ ಹೋಗಬೇಕು ಬಾಲಂಗೊಚ್ಚಿ. ಸೊ ಅಮ್ಮ ಅವರೆಕಾಳ್ದು ಚಪ್ರ ಹಾಕಿದ್ರಲ್ವ, ಅವರೆಕಾಯಿ ಎಲ್ಲ ಬಿಡಿಸಿಟ್ಟಿದ್ರು, ಅದು ಕಾಯಿ ಬಂದು ಅವರೇ ಕಾಳಾಗೋಗಿದೆ. ಸೊ ಬಿಸಿಲಿಗೆ ಒಣಗಕ್ಕೆ ಇಟ್ಟಿದ್ರೆ ಅದನ್ನು ತೆಗೆದಿಡೋದು ಮತ್ತೆ ಪಾಪು ಆಡೋದು. ಯಪ್ಪ ಅದರಲ್ಲಿ ಅರ್ಧ ಕಾಳು ಹೊರ್ಗಡೆನೆ ಚೆಲ್ದಂಗೆ ಆಯಿತು. ಯಾಕಂದರೆ ಪುಟಾಣಿ ತೆಗೆದು ಹಾಕಿದ್ದಾನೆ. ಅದನ್ನು ಆರಿಸಿ ಇಟ್ಟ ಮೇಲೂ ಅರ್ಧ ಮಣ್ಣಲ್ಲೇ ಹಾಕಿದ್ದಾನೆ. ನೋಡೋಣ ಮೇ ಬಿ ಅದರಲ್ಲೂ ಗಿಡ ಬರುತ್ತೋ ಏನೋ ಅಂತ. ಇನ್ನು ಇವತ್ತಿನ ಹೆಲ್ದಿ ಡ್ರಿಂಕ್ಸು ನಾನು ಯಾವುದೂ ಕುಡ್ದಿಲ್ಲ. ಬೆಳಗ್ಗೆ ಹಾಟ್ ವಾಟರಲ್ಲಿ ಲೆಮನ್ ಸ್ಕ್ವೀಸ್ ಮಾಡಿ ಕುಡ್ಕೊಂಡು ಹೋಗಿದ್ದೆ. ಮತ್ತು ವಾಪಸ್ ಬಂದು ಹಾಲು ಮತ್ತು ಪ್ರೋಟೀನ್ ಪೌಡರು ಮಿಕ್ಸ್ ಮಾಡಿ ಕುಡ್ದಿದ್ದೆ ಅಲ್ವಾ. ಸೊ ಅದೇ ಸಾಕಾಯಿತು ಅಂತ ಹೇಳಿ ಇನ್ನು ಇವತ್ತು ಮನೇಲಿ 2 ಬ್ರೇಕ್ಫಾಸ್ಟು. ನನಗೆ ತುಂಬ ದಿವಸದಿಂದ ಅವರೆಕಾಳು ಉಪ್ಪಿಟ್ಟು ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ನಮ್ಮ ಮನೆಯವ್ರಿಗೆ ಅವರೆಕಾಳು ಉಪ್ಪಿಟ್ಟು ಅಂದರೆ ಆಗೋದೇ ಇಲ್ಲ. ಸೊ ಅದಕ್ಕೇ ಅವ್ರಿಗೆ ಚಪಾತಿನೂ ವೆಜ್ ಕುರ್ಮಾ ಮಾಡಿದ್ವಿ. ಹೆಂಗಿದ್ರೂ ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ಅಂತ. ಇನ್ನು ಅಮ್ಮ ನನಗೋಸ್ಕರ ಅವರೆಕಾಳು ಮತ್ತು ತೊಗರಿಕಾಯಿ ಮತ್ತು ಎಲ್ಲ ತರಕಾರಿ ಹಾಕಿ ಉಪ್ಪಿಟ್ಟು ಮಾಡಿದರು. ವಾವ್, ಅದನ್ನು ತಿಂತಿದ್ರೇ ಸ್ವರ್ಗ. ಸೀರಿಯಸ್ಲಿ ಉಪ್ಮಾ ಲವರ್ಸ್ ಯಾರ್ಯಾರು ಇದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ. ಹಾಗಾದ್ರೂ ಗೊತ್ತಾಗುತ್ತೆ ನನ್ನನ್ನು ಬಿಟ್ಟು ಬೇರೆಯವ್ರು ಕೂಡ ಉಪ್ಪಿಟ್ಟನ್ನ ಇಷ್ಟಪಡ್ತಾರೆ ಅಂತ. ನಮ್ಮ ಮನೆಯವ್ರು ಯಾವಾಗಲೂ ನನ್ನ ಗೇಲಿ ಮಾಡ್ತಿರ್ತಾರೆ, ಅದೇನಂತ ಉಪ್ಮಾನ ಇಷ್ಟಪಡ್ತೀಯೋ ನನಗಿಷ್ಟನೇ ಇಲ್ಲ ಅಂತ. ಡೆಫಿನೆಟ್ಲಿ ಬಾಯಲ್ಲಿಟ್ಟರೆ ಕರ್ಗೋ ಅಂತ ಉಪ್ಪಿಟ್ಟು ನಮ್ಮ ಮಮ್ಮಿನೂ ಮಾಡ್ತಾರೆ, ನಾನು ಮಾಡ್ತೀನಿ. ಈ ಥರ ಉಪ್ಪಿಟ್ಟು ಮಾಡಿದ್ರೆ ಯಾಕೆ ತಿನ್ನಲ್ಲ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ನನಗೆ ಯಾವಾಗಲೂ ಅಷ್ಟೇ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ. ಈವನ್ ಜ್ವರ ಬಂದರೂ ಅಷ್ಟೇ ಉಪ್ಪಿಟ್ಟು ಮಾಡಿಕೊಟ್ರೆ ಬೇಗ ರಿಕವರ್ ಆಗಿಬಿಡ್ತೀನಿ, ಅಷ್ಟು ಇಷ್ಟ ನನಗೆ. ಇನ್ನು ನನ್ನ ಫ್ರೆಂಡು ಶಿಲ್ಪಾಗೋಸ್ಕರ ಒಂದು ಗಿಫ್ಟ್ನ ಆರ್ಡರ್ ಮಾಡಿದ್ದೆ. ಇಷ್ಟು ದಿವಸ ವೆಯ್ಟ್ ಮಾಡಿ ಇವತ್ತು ಬಂದಿತ್ತು ಅದು. ಸೊ ಬೆಳಗ್ಗೆನೇ ಆ ಪಾರ್ಸಲ್ನ ರಿಸೀವ್ ಮಾಡಿಕೊಂಡು ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಫೀಸ್ ಕೆಲಸಕ್ಕೆ ಹೊರಟಾಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ದಿ ನರಿಷ್ಡ್ ಮಾಮ್ ಚಾಲೆಂಜ್ ಡೇ 11 ಈ ರೀತಿಯಾಗಿ ಹೋಯಿತು. ನೀವೇನಾದರೂ ಈ ವ್ಲಾಗ್ನ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಆ್ಯಂಡ್ ಸಪೋರ್ಟ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ವ್ಲಾಗಲ್ಲಿ ನಾನು ಡಿಸ್ಕಸ್ ಮಾಡಿರೋವಂಥ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. Thank you for watching. We'll catch you in next vlog.